ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅನ್ನುವಂಥದ್ದು ಒಂದು ಬೀಜ ಮಂತ್ರ, ಅತ್ಯಂತ ಶಕ್ತಿಶಾಲಿಯಾದಂಥ ಪವಿತ್ರವಾದಂಥ ಒಂದು ಧ್ವನಿ. ಈ ವಿಶ್ವ ಪ್ರಾರಂಭ ಆದಾಗ ಬಂದಂಥ ಧ್ವನಿ ಇವತ್ತಿನವರೆಗೂ ವಿಶ್ವದಾದ್ಯಂತ ಗುಂಜ್ತಾ ಇದೆ. ಸೂರ್ಯನ ಮೇಲೆ ಕೂಡ ಇದೆ ಅಂತ ನಾಸಾ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಯಾವುದೇ ಸ್ಯಾಟಲೈಟು ನಮ್ಮ ಅಟ್ಮಾಸ್ಫಿಯರ್ ಎಂಟ್ರ್ ಆಗಬೇಕಾದ್ರೆ ಅಥವಾ ಯಾವುದೇ ನಾಸಾ ಅಸ್ಟ್ರೋನಾಟ್ಸು ನಮ್ಮ ಅಸ್ಟ್ರೋನಾಟ್ಸು ಹೋದವರು ವಾಪಸ್ಸು ಭೂಮಿಗೆ ಬರಬೇಕಾದ್ರೆ ಅಟ್ಮಾಸ್ಫಿಯರ್ ಎಂಟ್ರ್ ಆಗ್ತಾ ಇದ್ದಂಗೆ ಬರುವಂಥ ಧ್ವನಿಯೇ ಓಂ. ಈ ಓಂ ಅನ್ನೋದಕ್ಕೆ ನಾವು ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ತಾಯದಂ ಮೋಕ್ಷದಂ ಚೈವ ಅಂತ ಓಂಕಾರಾಯ ನಮೋ ನಮಃ ಅಂತಂತೀವಿ. ಯಾಕಂದರೆ ಈ ಓಂಕಾರ ನಮ್ಮ ಮುಕ್ತಿ ಮಾರ್ಗಕ್ಕೆ ಹೋಗೋಕ್ಕೆ ಬಹಳ ಸಹಕಾರಿ ಅಂತ. 84 ಲಕ್ಷ ಜೀವ ಜಂತುಗಳ ದಾಟಿ ನಾವು ಪುಣ್ಯದಿಂದ ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಮುಕ್ತಿ ಪಡೆಯಲು ಸಾಧ್ಯ. ಅಂತಂದರೆ ಪರಮಾತ್ಮನಲ್ಲಿ ಜೀವಾತ್ಮ ಸೇರೋದಕ್ಕೆ ಸಾಧ್ಯ ಆಗೋದು ಕೇವಲ ಮನುಷ್ಯ ಜನ್ಮದಲ್ಲಿ. ಹಾಗಾಗಿ ದಾಸರು ಮನುಷ್ಯ ಜನ್ಮ ಅತಿ ವಿರಳ ಅಂತಂದರು. ಹಾಗಾಗಿ ಈ ಮನುಷ್ಯ ಜನ್ಮದಲ್ಲಿ ಬಂದಾಗ ನಾವು ಈ ಓಮಿಂದ ಪ್ರಾರಂಭ ಆಗುವಂಥ ಮಹಾಮಂತ್ರ ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ ಓಂ, ಇದು ಷಡಕ್ಷರಿ ಮಂತ್ರ. ಓಂ ಅಂತ ಬಿಟ್ಟು ನಮಃ ಶಿವಾಯ ಅಂದರೆ ಪಂಚಾಕ್ಷರಿ ಆಗುತ್ತೆ. ಅದಕ್ಕೆ ಓಂ ಬೀಜ ಮಂತ್ರವನ್ನು ಸೇರಿಸಿದರೆ ಅದು ಮಹಾಮಂತ್ರ ಆಗುತ್ತೆ. ಇದನ್ನು ಪ್ರಥಮ ಬಾರಿ ನಾವು ಕೃಷ್ಣ ಯಜುರ್ವೇದದಲ್ಲಿ ನೋಡ್ತೀವಿ. ಮುಂದೆ ರುದ್ರ ಸೂಕ್ತದಲ್ಲಿ ಕೂಡ ಇದೆ. ಶಿವಪುರಾಣದಲ್ಲೂ ಕೂಡ ಅದರ ಮಹತ್ವವನ್ನು ವಿವರಿಸಲಾಗಿದೆ. ಈ ಮೊದಲು ನಾವು ಓಂ ಅನ್ನೋದನ್ನು ಕಲಿಯೋಣ. ಈ ಓಂ ಅನ್ನೋದರಲ್ಲಿ 3 ಅಕ್ಷರಗಳಿದೆ. ಒಂದೇ ಆದರೂ ಕೂಡ ಅದರಲ್ಲಿ 3 ಅಕ್ಷರಗಳು 3 ಅವಸ್ಥೆಗಳನ್ನು ವಿವರಿಸ್ತಾರೆ. ಓನಲ್ಲಿ ಮೊದಲು ಬರೋದು ಅ ಅಂದರೆ ಅರಿವು. ಈ ಅರಿವು ಇದ್ದಾಗ, ನಾವು ಎಚ್ಚರಾಗಿದ್ದಾಗ ನಾವು ಯಾರು ಅನ್ನೋದು ಅರಿತೀವಿ. ನಾವು ಪರಮಾತ್ಮನ ಸ್ವರೂಪವಾದಂಥ ಜೀವಾತ್ಮ ಅಂತ ಅರಿವು ನಮಗೆ ಬರುತ್ತೆ. ಇನ್ನು ಉ ಅಂತಂದಾಗ ಡ್ರೀಮಿ ಸ್ಟೇಟ್ ಅಂದರೆ ಸ್ವಪ್ನಾವಸ್ಥೆಯಲ್ಲಿದ್ದಾಗಲೂ ಕೂಡ ನಾವು ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅಂದರೆ ಸೂಕ್ಷ್ಮ ಮನಸ್ಸು ಅದು ಜೀವಾತ್ಮ ಪರಮಾತ್ಮನ ಜೊತೆಗಿರುತ್ತೆ. ಇನ್ನು ಮ ಅಂತಂದಾಗ ಡೀಪ್ ಸ್ಲೀಪ್ ಅಂದರೆ ಗಾಢವಾದ ನಿದ್ರೆಯಲ್ಲಿದ್ದಾಗಲೂ ಕೂಡ ನಮ್ಮ ಜೀವಾತ್ಮ ಅದು ಜಾಗೃತವಾಗಿರುತ್ತೆ. ಹಾಗಾಗಿ ಅ ಉ ಮ 3 ಸೇರಿಸ್ಬಿಟ್ಟು ಓಂ ಅಂತ ಬರುತ್ತೆ. ನಾವು ಓಂ ಅಂತ ಹೇಳೋದು ಹೇಗೆ ಅಂತಂದರೆ 5 ಸೆಕೆಂಡು ಅ, 5 ಸೆಕೆಂಡು ಉ, 5 ಸೆಕೆಂಡು ಮ. ಇದನ್ನು 3 ಸೇರಿಸ್ಬಿಟ್ಟು ನಾವು 15ರಿಂದ 20 ಸೆಕೆಂಡು ಹೇಳಿದರೆ ನಮ್ಮ ಶ್ವಾಸಕೋಶದ ಎಬಿಲಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಬನ್ನಿ ಈ ಓಂ ಅನ್ನೋದನ್ನು ಕಲಿಯೋಣ. ಮೊದಲು ಜೋರಾಗಿ ಉಸಿರು ತಗೊಂಡು ಆಮೇಲೆ ಹೀಗೆ ಅ ಉ ಮ ಸೇರಿದಂಥ ಓಂ ಅನ್ನುವುದನ್ನು ಹೇಳಿದಾಗ ಏನಾಗುತ್ತೆ ಅಂತ ಇವತ್ತು ವೈಜ್ಞಾನಿಕವಾಗಿ ನಮ್ಮ ಪ್ರತಿಷ್ಠಿತ ನಿಮ್ಯಾನ್ಸ್ನಲ್ಲಿ ಅವರು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಸಮೀಕ್ಷೆ ಮಾಡಿದ್ದಾರೆ. ಈ ಶಿಜೋಫ್ರೆನಿಕ್ ಅನ್ನೋ ಪೇಷಂಟ್ಸು ಅವರಿಗೆ ಮೂಡು ಫ್ಲಕ್ಚುಯೇಷನ್ ಇರುತ್ತೆ. ಈಗ ಇದ್ದಾಗೆ ಇನ್ನೊಂದು ಸಲ ಇರೋಲ್ಲ. ವಿಪರೀತ ಕೋಪ, ವಿಪರೀತ ಪ್ರಾಬ್ಲಮ್ ಇರುತ್ತೆ. ಅಂಥವರಿಗೆ 20 ನಿಮಿಷ ಓಂ ಅಂತ ಹೇಳಿಸಿದಾಗ ಅವರ ಲಿಂಬಿಕ್ ಸಿಸ್ಟಮ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿದ್ದನ್ನು CT ಸ್ಕ್ಯಾನ್ನಲ್ಲಿ ತೋರಿಸಿದ್ದಾರೆ. ಅಂದರೆ ನಕಾರಾತ್ಮಕವಾಗಿ ಆ್ಯನಿಮಲ್ ಇನ್ಸ್ಟಿಂಕ್ಟ್ಗಳು, ನೀಜರ್ಕ್ ರಿಯಾಕ್ಷನ್ಗಳು ಬರೋದೇ ಈ ಲಿಂಬಿಕ್ ಸಿಸ್ಟಮ್ನಿಂದ. ಅದು ಹೆಚ್ಚು ಕೆಲಸ ಮಾಡಿದಾಗ, ಅದರ ಕ್ಷಮತೆ ಕುಂಠಿತ ಆದಾಗ ನಮ್ಮಲ್ಲಿ ನಕಾರಾತ್ಮಕತೆ ಕಡಿಮೆ ಆಗಿ ನಾವು ಯಾವುದೇ ಒಂದು ವಿಷಯಕ್ಕೆ ಓವರ್ ರಿಯಾಕ್ಟ್ ಮಾಡೋದು ಕಡಿಮೆ ಆಗಿ ನಾವು ಸ್ಥಿತಪ್ರಜ್ಞರಾಗ್ತೀವಿ. ಹಾಗಾಗಿ ಒಂದು ಕುಟುಂಬದಲ್ಲಿ ಶಾಂತಿ ನೆಲೆಸಬೇಕು, ಒಂದು ಮನಸ್ಸಿನಲ್ಲಿ ಪ್ರಶಾಂತವಾಗಿರಬೇಕು ಅಂತಂದರೆ
ಈ ಓಂ ಅನ್ನೋದನ್ನು ಕಲಿಬೇಕು. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ತಂದೆ ತಾಯಿ, ಅಜ್ಜ ಅಜ್ಜಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಪ್ರತಿನಿತ್ಯ ಓಂ ಅನ್ನೋದು ಕಲ್ತಿದ್ದೇ ಆದರೆ ಆ ಕುಟುಂಬದಲ್ಲಿ ಅತ್ಯಂತ ಶಾಂತಿ ಪ್ರಶಾಂತಿ ಇರುತ್ತೆ. ಸೌಹಾರ್ದತೆ, ಸಹಕಾರ, ಸಹಾನುಭೂತಿ, ಪ್ರೀತಿ, ವಿಶ್ವಾಸ ಎಲ್ಲವೂ ಬೆಳೆಯುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಇದು ವೈಜ್ಞಾನಿಕವಾಗಿ ಇವತ್ತು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ಓಂ ಅನ್ನುವಂಥ ಮೂಲ ಬೀಜದ ಜೊತೆಗೆ ನಾವು ನಮಃ ಶಿವಾಯ ಅಂತ ಸೇರಿಸಿದರೆ ಅದು ಇನ್ನೂ ಉತ್ತಮ ಆಗತ್ತೆ. ಯಾಕಂತಂದರೆ ಓಂ ಅನ್ನೋದರಿಂದ ನಮ್ಮ ಮನಸ್ಸು ಸ್ಥಿಮಿತಗೊಳ್ಳುತ್ತೆ, ನಾವು ಧ್ಯಾನದ ಕಡೆಗೆ ಹೋಗ್ತೀವಿ. ನಮಃ ಶಿವಾಯ ಅಂತಂದಾಗೆ ಶಿವ ಅವು ಶುಭಕರ, ಶುಭ ಮಾಡುವಂಥವನು, ಭಯಹರ ಭವಹರ. ಸೊ ವಿಶ್ವವ್ಯಾಪಿಯಾದಂಥ ವಿಶ್ವೇಶ್ವರನನ್ನು ನಾವು ನಮಃ ಶಿವಾಯ ಅಂತ ಅಂದಾಗ ಅಲ್ಲಿ ನಮ್ಮ ಮನಸ್ಸು ಅಷ್ಟೇ ಅಲ್ಲ, ನಮ್ಮ ಸೂಕ್ಷ್ಮ ಶರೀರ ಅಂತಂದರೆ ಜೀವಾತ್ಮ ಅದು ಪರಮಾತ್ಮದ ಜೊತೆಗೆ ಆ ಮಹಾಲಿಂಗದ ಜೊತೆಗೆ ಒಂದಾಗತ್ತೆ. ಹಾಗಾಗಿ ನಾವು ಸಾಧಕರಾಗಿ ಸಾಧನೆ ಮಾಡಿಕೊಂಡು ನಾವು ಅತ್ಯಂತ ಸಾಕ್ಷಾತ್ಕಾರವನ್ನು ಪಡೆದು ಆ ಜ್ಯೋತಿರ್ಲಿಂಗವನ್ನು ಕಂಡು ನಾವು ಮುಕ್ತಿ ಮಾರ್ಗದಲ್ಲಿ ಹೋಗೋಕ್ಕೆ ಇದು ಉತ್ತಮ ಆಗತ್ತೆ. ಎಷ್ಟೋ ಜನರಿಗೆ ಕೂತ್ಕೊಂಡು ಸಾಧನೆ ಮಾಡೋಕ್ಕಾಗೋದಿಲ್ಲ, ಪ್ರಶಸ್ತವಾದ ಸ್ಥಳ ಇರೋದಿಲ್ಲ, ನಮಗೆ ಕಷ್ಟ ಆಗುತ್ತೆ, ಧ್ಯಾನ ಮಾಡೋಕ್ಕಾಗೋದಿಲ್ಲ ಅಂತಾರೆ. ಆದರೆ ಪಾಶ್ಚಾತ್ಯರು ಇವತ್ತು ಮಂತ್ರ ಮೆಡಿಟೇಷನ್ ಎಂ ಅಂತ ಮಾಡ್ತಾಯಿದ್ದಾರೆ. ಎಂ ಅಂತಂದರೆ ಮಂತ್ರ ಮೆಡಿಟೇಷನ್. ಯಾವುದೇ ಒಂದು ಮಂತ್ರವನ್ನು, ಬೀಜ ಮಂತ್ರವನ್ನು ಪದೇ ಪದೇ ಹೇಳ್ತಾ ಹೋದರೆ ಅವರ ಮನಸ್ಸಿನಲ್ಲಿ ಯಾವುದೂ ಬರೋದಿಲ್ಲ. ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಎಂಟಿ ಮೈಂಡ್ ಈಸ್ ದ ವರ್ಕ್ಶಾಪ್ ಆಫ್ ಡೆವಿಲ್ ಅಂತ. ನಮ್ಮ ಮನಸ್ಸು ಎಂಟಿಯಾಗಿರಲ್ಲ, ಅಲ್ಲಿ ಪರಮಾತ್ಮ ಸ್ವರೂಪಿಯಾದಂಥ ಈ ಓಂಕಾರ ತುಂಬಿಕೊಂಡಾಗ ಯಾವುದೇ ಥರದ ನಕಾರಾತ್ಮಕ ಚಿಂತನೆಗಳು, ವಿಚಾರಗಳು, ಚಿಂತೆಗಳು ಇರೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ. ನಾವು ಇನ್ನೊಬ್ಬರ ಜೊತೆಗೆ ಜಗಳ ಜಂಜಾಟಗಳು ಇಲ್ಲದೇ ಅತ್ಯಂತ ಸೌಹಾರ್ದತೆಯಿಂದ ಸುಖಕರವಾಗಿ ಇರಬಹುದು. ಹಾಗಾಗಿ ಬನ್ನಿ ನಾವೆಲ್ಲರೂ ಕೂಡ ಈ ಓಂಕಾರ ಹೇಳೋಣ. ಯಾಕಂದರೆ ಶಿವ ಭಯಹರ ಭವಹರ. ನಮ್ಮ ಭಯ ಅಂದರೆ ಬದುಕಿನಲ್ಲಿರೋ ಭಯವನ್ನೆಲ್ಲ ದೂರ ಮಾಡಿ, ಭವ ಅಂತಂದರೆ ಈ ಭವಬಂಧನದಲ್ಲಿ ನಾವು ಮುಳುಗಿದಂಥವರನ್ನು ಹೊರಗಡೆ ಎತ್ತಿ ಪರಮಾತ್ಮನಿಗೆ ಕಡೆಗೆ ಕರ್ಕೊಂಡು ಹೋಗುವ ಸೇತುವೆ ಯಾವುದು ಅಂತಂದರೆ ಈ ಓಂ ನಮಃ ಶಿವಾಯ. ಈ ಓಂ ನಮಃ ಶಿವಾಯವನ್ನು ಷಡಕ್ಷರಿ ಮಂತ್ರವನ್ನು ಹೇಳಿದ್ದೇ ಆದರೆ ನಾವು ಈ ಪ್ರಪಂಚದ ಜಂಜಾಟದಿಂದ ಪಾರಮಾರ್ಥದ ಕಡೆಗೆ ಹೋಗ್ಬೋದು ಅಂತ ಹೇಳ್ತಾ, ಯಾವುದೇ ಕುಟುಂಬದಲ್ಲಿ ಜಗಳ ಇಲ್ಲದೆ, ಜಂಜಾಟ ಇಲ್ಲದೆ, ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತಂದರೆ ಕುಟುಂಬದವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಓಂಕಾರವನ್ನು ಹೇಳೋಣ. ಬನ್ನಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.